ಎಲ್ಲಿಂದ ಬಂದಿದ್ದೀರಮ್ಮ? ರಾಮಾಪುರದಿಂದ ಬಂದಿದ್ದೀವಿ ಸರ್. ರಾಮಾಪುರದಿಂದ ಬಂದಿದ್ದೀರಾ? ಹೌದು ಸರ್. ನೋಡೋದಕ್ಕೆ ಕಾಲೇಜ್ ಹುಡುಗಿರ ತರ ಇದ್ದೀರಾ. ಏನಾದ್ರೂ ಲಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರೋ ಡೌಟ್ಗೋಸ್ಕರ ಬಂದಿದ್ದೀರಾ? ಇಲ್ಲ ಸರ್, ನಮ್ಮ ಮನೇಲಿರೋ ಒಂದ್ ಚಿಕ್ಕ ಸಮಸ್ಯೆಯಿಂದ ನಿಮ್ ಹತ್ರ ಬಂದಿದೀವಿ. ನಿಮ್ ಮನೇಲಿ ಸಮಸ್ಯೆನಾ? ಇಬ್ರು ಹೆಣ್ಮಕ್ಳು ಬಂದು ಇಷ್ಟು ವರ್ಷಕ್ಕೆ ನನ್ಗೊಂದು ದೊಡ್ಡ ಶಾಕ್ ಕೊಡ್ತಿದ್ದೀರಲ್ಲ. ಯಾಕೆ ಸರ್, ನಾವೇನ್ ಶಾಕ್ ಕೊಡ್ತಿದ್ದೀವಿ? ಅದೇನಂದ್ರೆ, ನಿಮ್ಮ ರಾಮಾಪುರದ ಸುತ್ತಮುತ್ತ ಇರೋ ಹಳ್ಳಿನಲ್ಲಿ ಯಾವ ಸಮಸ್ಯೆ ಬಂದ್ರೂ ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರನೇ ಬರ್ತಾರೆ, ನಿಮ್ಮ ರಾಮಾಪುರ ಒಂದನ್ನ ಬಿಟ್ಟು. ಯಾಕಂದ್ರೆ ಯಾವ ಸಮಸ್ಯೆ ಇದ್ರೂ ನನ್ನವರೆಗೂ ಬರ್ದಾಗೆ ಊರಲ್ಲೇನೆ ಆ ರಾಜಾರಾಮ್ ಅವರೇ ಕ್ಲಿಯರ್ ಮಾಡ್ತಾರಲ್ವಾ. ಅವರನ್ನ ದಾಟಿ ಇಷ್ಟು ವರ್ಷಕ್ಕೆ ಆ ಊರಿಂದ ಒಂದು ಸಮಸ್ಯೆ ನನ್ನ ಹತ್ರಕ್ಕೆ ಬಂದಿದ್ದು ಶೋಕೆ ಅಲ್ವೇನಮ್ಮ? ನಿಮ್ಮ ಸಮಸ್ಯೆನ ರಾಜಾರಾಮ್ ಅವ್ರ ಹತ್ರಕ್ಕೆ ತಗೊಂಡು ಹೋಗ್ಲಿಲ್ವಾ? ನಾವು ಬಂದಿದ್ದು ಅವ್ರ ಬಗ್ಗೆನೇ ಮಾತಾಡೋದಕ್ಕೆ. ರಾಜಾರಾಮ್ ಅವ್ರ ಬಗ್ಗೆನೇ ಮಾತಾಡೋದಿಕ್ ಬಂದಿದ್ದೀರಾ? ಹೌದು ಲಾಯರ್ ಸರ್. ಅವರು ಅವಳಿಗೆ ಅಪ್ಪ, ನನಗೆ ದೊಡ್ಡಪ್ಪ. ಹೌದಾ? ಈಗ ನಮ್ ದೊಡ್ಡಪ್ಪ ಮಾಡದೇ ಇರೋ ತಪ್ಪಿಗೆ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ರಾಮಾಪುರ ರಾಜಾರಾಮ್ ಅವರು ಸ್ಟೇಷನ್ ಅಲ್ಲಿದ್ದಾರ? ಅವ್ರ ಮಕ್ಕಳು ಒಬ್ಬ ಲಾಯರ್ ಹತ್ರ ಬಂದಿದ್ದಾರ? ಏನಮ್ಮ ಇದು? ಕಾಲಜ್ಞಾನ ಪುಸ್ತಕದಲ್ಲಿ ಬರೆದಿರೋ ವಿಚಿತ್ರಗಳಲ್ಲಿ ಇದು ಒಂದು ಅನ್ನೋ ತರ ಇದೆ. ಅಷ್ಟಕ್ಕೂ ಏನ್ ನಡೀತಮ್ಮ? ಅಯ್ಯೋ, ಇಷ್ಟೆಲ್ಲ ನಡೆದೋಯ್ತಾ? ಮನೇಲಿದ್ದ ಹುಡುಗಿನೇ ಅವ್ರ ಮೇಲೆ, ಅವ್ರ ತಂಗಿ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದಾಳ. ಇವಾಗ ನೀವೇ ನಮಗ್ ಹೆಲ್ಪ್ ಮಾಡ್ಬೇಕು ಸರ್. ನಮ್ಮ ಅಪ್ಪನ ಹೇಗಾದ್ರೂ ಮಾಡಿ ನೀವೇ ಆಚೆ ಕರ್ಕೊಂಡ್ ಬರ್ಬೇಕು. ಹೇಗಮ್ಮ? ಆ ಹುಡುಗಿ ಹೆಸರೇನಂದೆ? ಚಾರುಲತಾ. ಚಾರುಲತಾ ಉದ್ದೇಶಪೂರ್ವಕವಾಗಿ ನಿಮ್ಮಪ್ಪನ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದಾಳೆ ಅಂತ ನೀವು ಏನ್ ಹೇಳ್ತಾ ಇದ್ದೀರೋ ಅದಕ್ಕೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಆದ್ರೆ ನಿಮ್ಮ ತಂದೆಯವರು, ನಿಮ್ಮ ಅತ್ತೆಯವರು ಆ ಹುಡುಗಿಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಟ್ಟಿದ್ದಾರೆ ಅಂತ, ಹಿಂಸೆ ಕೊಟ್ಟಿದ್ದಾರೆ ಅಂತ ಏನ್ ಆರೋಪ ಮಾಡಿದಾಳೋ ಅದಕ್ಕೆಲ್ಲ ಆ ಹುಡುಗಿ ಹತ್ರ ಸರಿಯಾದಂತ ಸಾಕ್ಷಿ ಇದೆ. ಅದಕ್ಕೆ ಕಾನೂನು ತನ್ನ ಕೆಲಸನ ತಾನು ಮಾಡೋದು ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲಮ್ಮ. ರಾಜಾರಾಮ್ ಅವರು ಸ್ಟೇಷನ್ನಿಂದ ಕೋರ್ಟ್ಗೆ, ಕೋರ್ಟಿಂದ ಜೈಲಿಗೆ ಹೋಗೋದು ಬಿಟ್ರೆ ಅಷ್ಟು ಬೇಗ ಹೊರಗಡೆ ಬರಕ್ಕಾಗಲ್ಲ. ನಾನು ಕರ್ಕೊಂಡು ಬರಕ್ಕಾಗಲ್ಲ. ಆದ್ಯ, ಇವ್ರು ಆಗಲ್ಲ ಅಂತಿದಾರಲ್ವಾ? ನಡಿ, ನಾವ್ ಬೇರೆ ಲಾಯರ್ನ ನೋಡೋಣ. ನೋಡಮ್ಮ, ನಾನು ನನ್ನ ಕೈಲಾಗದೆ ಈ ಮಾತನ್ನು ಹೇಳ್ತಾ ಇಲ್ಲ, ಬೇರೆ ದಾರಿ ಇಲ್ಲದೆ ಹೇಳ್ತಾ ಇದ್ದೀನಿ.